ಓಕೆ, ಎಂಎಸ್ಐಎಲ್ಗೆ ಸೇರಿದಂತಹ ಜಾಗವನ್ನ ಅಂದ್ರೆ ಸರ್ಕಾರಿ ಜಾಗವನ್ನ ಸ್ವೇಚ್ಛಾಚಾರವಾಗಿ ಪರಭಾರೆ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಸಾಕಷ್ಟು ಸುದ್ದಿಯನ್ನ ಬಿತ್ತರ ಮಾಡಿತ್ತು ಪಬ್ಲಿಕ್ ಟಿವಿ. ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಇವತ್ತು ಒಂದು ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸರ್ಕಾರದ ಜಾಗವನ್ನ ಸ್ವೇಚ್ಛಾಚಾರವಾಗಿ ಪರಭಾರೆ ಮಾಡೋದಕ್ಕೆ ಬಿಡೋದಿಲ್ಲ, ನಾನು ವರದಿ ತರಿಸಿಕೊಂಡು ಸರಿಯಾದ ಕ್ರಮವನ್ನು ಕೈಗೊಳ್ತೀನಿ ಅಂತಕ್ಕಂಥದ್ದು. ಎಂಎಸ್ಐಎಲ್ ಜಾಗ ಟೆಂಡರ್ ಕರೆಯದೇ ಬಾಡಿಗೆಗೆ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಬ್ಲಿಕ್ ಟಿವಿ ನಿನ್ನೆಯಿಂದ ಬಿತ್ತರಿಸಿದಂತಹ ವರದಿಗೆ ಸಂಬಂಧಪಟ್ಟಂತೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಹೋಗಿದೆ. ಕೆಜೆ ಜಾರ್ಜ್ ಅವರ ಕೈವಾಡ ಇರತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಈ ಸುದ್ದಿಯನ್ನು ಪ್ರಸಾರ ಮಾಡಿದ್ವಿ. ಈ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿ ಸಿಬ್ಬಂದಿ ಮೇಲೆ ಹಲ್ಲೆಯನ್ನ ಕೂಡ ನಡೆಸಿದ್ರು. ಹಾಗಾಗಿ ಈಗ ಸಚಿವ ಜಾರ್ಜ್ ಬೇಕಾಬಿಟ್ಟಿಗೆ ಮೂಗುದಾರ ಹಾಕೋದಕ್ಕೆ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಮನಸ್ಸು ಮಾಡಿದ್ದಾರೆ. ಕೋಟಿ ಬೆಲೆ ಬಾಳುವ ಭೂಮಿಯನ್ನ ಲಕ್ಷಕ್ಕೆ ಲೀಸ್ ಕೊಡುವಂತಹ ಸುದ್ದಿಯನ್ನ ನಿನ್ನೆ ನಾವು ಪ್ರಸಾರ ಮಾಡಿದ್ವಿ. ಇದನ್ನ ವರದಿ ಮಾಡೋದಕ್ಕೆ ಹೋದಾಗ ನಮ್ಮ ವರದಿ ಮತ್ತು ವರದಿಗಾರರು ಮತ್ತು ಕ್ಯಾಮರಾಮನ್ ಮೇಲೆ ಹಲ್ಲೆ ಕೂಡ ನಡೆದಿತ್ತು. ಇವೆಲ್ಲವೂ ಕೂಡ ಈಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಎಂಎಸ್ಐಎಲ್ ಜಾಗ ಟೆಂಡರ್ ಕರೆಯದೆ ಬಾಡಿಗೆ ಕೊಡುವ ವಿಚಾರ ನನ್ನ ಗಮನಕ್ಕೆ ಬಂದಿದೆ. ಸ್ವೇಚ್ಛಾಚಾರವಾಗಿ ಹಂಗೆ ಕೊಡೋದಕ್ಕೆ ನಾವು ಬಿಡೋದಿಲ್ಲ, ಅದರ ಬಗ್ಗೆ ವರದಿ ತರಿಸ್ಕೊಂಡು ಪರಿಶೀಲನೆ ಮಾಡ್ತೀನಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ. ಶ್ರೀನಿವಾಸ್, ಈ ವರದಿಯ ಸಂಪೂರ್ಣ ಮಾಹಿತಿ ಮುಖ್ಯಮಂತ್ರಿಗಳ ಗಮನಕ್ಕೆ ಬಂದಿದೆಯಾ? ಸಿಎಂ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಮಾಧ್ಯಮಗಳಲ್ಲಿ ನಾನು ಈ ಸುದ್ದಿಯನ್ನ ನೋಡಿದ್ದೀನಿ ಅನ್ನುವಂತಹ ಮಾತುಗಳನ್ನ ಹೇಳಿದ್ರು. ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ದಾಖಲಾತಿಗಳನ್ನ ತೆರೆಸ್ಕೊಳ್ತೀನಿ, ಯಾವುದೇ ರೀತಿಯಾದಂತಹ ಒಂದು ಬಾಡಿಗೆ ನೀಡುವಂತಹ ಪ್ರಕ್ರಿಯೆಗೆ ನಾನು ಮುಂದಾಗೋದಿಲ್ಲ, ಮತ್ತೆ ಸರ್ಕಾರದ ಜಮೀನು ಅಥವಾ ಭೂಮಿಗಳನ್ನ ಸ್ವೇಚ್ಛಾಚಾರವಾಗಿ ಯಾರಿಗೂ ಕೂಡ ನಾವು ಕೊಡ್ಲಿಕ್ಕೆ ನಾವು ಈ ಸರ್ಕಾರದಲ್ಲಿ ಬಿಡೋಲ್ಲ ಅನ್ನುವಂತ ಮೂಲಕ ಎಲ್ಲ ಒಂದ್ ಕಡೆ ಏನು ಜಾರ್ಜ್ ಅವರು ಈ ರೀತಿಯಾದಂತಹ ಕೆಲಸಕ್ಕೆ ಮುಂದಾಕಿದ್ರು, ಅದಕ್ಕೆ ಕಡಿವಾಣ ಹಾಕ್ತೀನಿ ಅನ್ನುವಂತಹ ಎಚ್ಚರಿಕೆಯನ್ನ ಮತ್ತೆ ಒಂದು ಭರವಸೆಯನ್ನ ಸಿಎಂ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಅರವಿಂದ್, ಓಕೆ, ಅದು ಘಟನೆಗೆ ಸಂಬಂಧಪಟ್ಟಂತೆ, ಬಟ್ ಇಲ್ಲಿ ನಡೀತಾ ಇದ್ದ ಡೀಲ್ ಏನು, ಇದ್ರ ಕೈವಾಡ, ಇದ್ರ ಹಿಂದೆ ಯಾರಿದ್ದಾರೆ, ಯಾರ ಕೈವಾಡ ಇದೆ, ಯಾವ ತರ ಸರ್ಕಾರದ ಜಾಗ ಸ್ವೇಚ್ಛಾಚಾರವಾಗಿ ಪರಭಾರೆ ಆಗ್ತಾ ಇದೆ, ಇದ್ರ ಬಗ್ಗೆ ಎಲ್ಲ ಈಗ ಕುಮಾರಸ್ವಾಮಿ ಅವರ ಗಮನಕ್ಕೆ ವಿಚಾರ ಬಂದಿದೆಯಾ? ಅರವಿಂದ್, ಅದೇ ಕುಮಾರಸ್ವಾಮಿ ಅವರು ಅದನ್ನೇ ಹೇಳಿರುವಂತದ್ದು. ಈ ವಿಚಾರವಾಗಿ ನಾನು ಮಾಧ್ಯಮದಲ್ಲಿ ವರದಿಯನ್ನು ನೋಡಿದ್ದೇನೆ ಅಷ್ಟೇ ಅಂತ ಹೇಳಿದ್ದಾರೆ. ಅಲ್ಲದೆ ಎಲ್ಲ ಸಂಪೂರ್ಣವಾದ ವಿಚಾರ, ಯಾರಿಗೆ ಕೊಡ್ಲಿಕ್ಕೆ ಹೊರಟಿದ್ರು, ಯಾವ ರೀತಿ ಯಾವ ಕಾನೂನಲ್ಲಿ ಕೊಡ್ಲಿಕ್ಕೆ ಹೊರಟಿದ್ರು, ಇದೆಲ್ಲವನ್ನು ಕೂಡ ನಾನು ಮಾಹಿತಿನ ತರಿಸ್ಕೊಳ್ತೇನೆ, ತರಿಸ್ಕೊಂಡ ನಂತರ ಯಾವ ರೀತಿ ನಿರ್ಧಾರ ಮಾಡ್ಬೇಕು ಅನ್ನುವಂಥದ್ದನ್ನ ಹೇಳ್ತೀನಿ ಅಂತ ಸಿಎಂ ಅವರು ಹೇಳಿದ್ರು. ಅಂದ್ರೆ ತತ್ಕ್ಷಣವಾಗಿ ಆ ರೀತಿಯಾದಂತಹ ಯಾವ ರೀತಿ ಕೊಡ್ಲಿಕ್ಕೆ ಬಿಡೋದಿಲ್ಲ ಅನ್ನುವಂತಹ ಒಂದು ಭರವಸೆಯನ್ನು ಕೂಡ ಸಿಎಂ ಅವರು ನೀಡಿರುವಂತದ್ದು. ಇನ್ನು ಜಾರ್ಜ್ ಬೆಂಬಲಿಗರ ಗೂಂಡಾಗಿರಿ ಕೂಡ ಅವ್ರ ಗಮನಕ್ಕೆ ಬಂದಿದೆಯಾ? ಎಲ್ಲ ಸಂಪೂರ್ಣವಾಗಿ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಘಟನೆಗಳಿತ್ತು, ನಾವು ಸುದ್ದಿಯನ್ನ ಬಿತ್ತರ ಮಾಡಿದ್ವಿ, ಅದೆಲ್ಲವೂ ಕೂಡ ಕುಮಾರಸ್ವಾಮಿ ಅವರ ಗಮನಕ್ಕೆ ಬಂದಿದೆ. ಸಂಪೂರ್ಣವಾಗಿ ಮಾಹಿತಿಯನ್ನು ತರಿಸಿಕೊಂಡು ಮುಂದಿನ ನಿರ್ಧಾರ ತೆಗೆದುಕೊಳ್ತೀನಿ ಅಂತ ಸಿಎಂ ಅವರು ಭರವಸೆ ನೀಡಿರುವಂತದ್ದು. ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಗೊತ್ತಿಲ್ಲ, ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಅದನ್ನ, ಕೆಲವು ಮಾಧ್ಯಮದಲ್ಲಿ ಬಂದೇ ಇರ್ತಕ್ಕಂಥದನ್ನ. ಡೆಫಿನೆಟ್ ಆಗಿ ನಾನು ಅದಕ್ಕೆ ಮಾಹಿತಿಗಳನ್ನ ಪಡೆದು ಸರ್ಕಾರದ ಭೂಮಿಗಳನ್ನ ಸ್ವೇಚ್ಛಾಚಾರವಾಗಿ ಕೊಡ್ಲಿಕ್ಕೆ ನಮ್ಮ ಕಾಲದಲ್ಲಿ ಅವಕಾಶ ಕೊಡೋದಿಲ್ಲ. ಗೊತ್ತಿಲ್ಲ, ಮಾಧ್ಯಮಗಳಲ್ಲಿ ಗಮನಿಸಿದ್ದೇನೆ ಅದನ್ನ, ಕೆಲವು ಮಾಧ್ಯಮದಲ್ಲಿ ಬಂದೇ ಇರ್ತಕ್ಕಂಥದನ್ನ. ಡೆಫಿನೆಟ್ ಆಗಿ ನಾನು ಅದಕ್ಕೆ ಮಾಹಿತಿಗಳನ್ನ ಪಡೆದು ಸರ್ಕಾರದ ಭೂಮಿಗಳನ್ನ ಸ್ವೇಚ್ಛಾಚಾರವಾಗಿ ಕೊಡ್ಲಿಕ್ಕೆ ನಮ್ಮ ಕಾಲದಲ್ಲಿ ಅವಕಾಶ ಕೊಡೋದಿಲ್ಲ.